ಸಚಿವ ಸ್ಥಾನದ ನಿರೀಕ್ಷೆಯಲ್ಲಿದ್ದ ಹಿರಿಯ ನಾಯಕ ಬಿಕೆ ಹರಿಪ್ರಸಾದ್ ಅವರಿಗೆ ಡಬಲ್ ಧಮಾಕಾನ ಡಬಲ್ ಗಿಫ್ಟ್ ಸಿಗ್ತಾ ಇದೆಯಾ ಪಕ್ಷದ ಕಡೆಯಿಂದ ಅನ್ನೋದು ಪ್ರಶ್ನೆ. ಬಹುತೇಕ ಅವರಿಗೆ ಕೆಪಿಸಿಸಿ ಅಧ್ಯಕ್ಷ ಪಟ್ಟ ಕನ್ಫರ್ಮ್ ಅಂತ ಹೇಳಲಾಗ್ತಾ ಇದೆ. ಬಟ್ ಅಧಿಕೃತ ಘೋಷಣೆ ಒಂದೇ ಬಾಕಿ. ಸಚಿವ ಸ್ಥಾನದ ನಿರೀಕ್ಷೆಯಲ್ಲಿದ್ದ ಬಿಕೆ ಹರಿಪ್ರಸಾದ್ಗೆ ಡಬಲ್ ಗಿಫ್ಟ್ ಕೊಡ್ತಾ ಇದೆಯಾ ಪಕ್ಷ. ಒಂದ್ ಕಡೆ ಬಿಕೆ ಹರಿಪ್ರಸಾದ್ಗೆ ಕೆಪಿಸಿಸಿ ಸಾರಥ್ಯ, ಇನ್ನೊಂದ್ ಕಡೆ ಪರಿಷತ್ ಚುನಾವಣೆಗೆ ಹರಿಪ್ರಸಾದ್ ಹೆಸರನ್ನ ಕೂಡ ಫೈನಲ್ ಮಾಡಲಾಗಿದೆಯಂತೆ. 19 ರಾಜ್ಯಗಳ ಉಸ್ತುವಾರಿ ಜವಾಬ್ದಾರಿಯನ್ನ ನಿರ್ವಹಿಸುತ್ತಿದ್ದಾರೆ ಬಿಕೆ ಹರಿಪ್ರಸಾದ್. ಸೋನಿಯಾ ಗಾಂಧಿ ಸಲಹೆಯಂತೆ ಕೆಪಿಸಿಸಿ ಸಾರಥ್ಯವನ್ನ ಬಿಕೆ ಹರಿಪ್ರಸಾದ್ ಕೂಡ ಒಪ್ಕೊಂಡಿದ್ದಾರೆ. ಪಕ್ಷ ನನಗೆ ಜವಾಬ್ದಾರಿ ಕೊಡುತ್ತೆ, ಕೆಲಸ ಮಾಡ್ತಾ ಇದ್ದೀನಿ ಅಂತ. ರಾಷ್ಟ್ರ ಮಟ್ಟದಲ್ಲಿ ಹರಿಪ್ರಸಾದ್ ಸಂಘಟನಾ ಚತುರ ಅನ್ನೋದು ಪ್ರೂವ್ ಮಾಡ್ಕೊಂಡಿದ್ದಾರೆ ಹಲವು ಬಾರಿ. ಹಂಗಾಗಿ ಅವರಿಗೆ ಕೆಪಿಸಿಸಿ ಸಾರಥ್ಯ ಗುಡ್ ಅಂತ ಹೈಕಮಾಂಡ್ ನಿರ್ಧಾರ ಮಾಡಿತು. ಕೊನೆ ಕ್ಷಣದಲ್ಲಿ ಸತೀಶ್ ಜಾರಕಿಹೊಳಿಗೆ ಅಧ್ಯಕ್ಷ ಪಟ್ಟ ತಪ್ಪಿದೆ. ಕಾರಣ ಕೆಪಿಸಿಸಿ ಅಧ್ಯಕ್ಷರಾಗಬೇಕು ಅನ್ಕೊಂಡ್ರು, ಮಿಸ್ ಆಯ್ತು. ಸಚಿವ ಸ್ಥಾನದ ಜೊತೆಗೆ ಕೆಪಿಸಿಸಿ ಗಾದಿಯನ್ನ ಕೂಡ ಸತೀಶ್ ಜಾರಕಿಹೊಳಿ ಅವರು ಕೇಳಿದ್ರು. ಬಟ್ ಎರಡರಲ್ಲಿ ಒಂದು ತಗೊಳ್ಬೇಕು, ಒಬ್ರಿಗೆ ಒಂದೇ ಹುದ್ದೆ ಅಂತ ಹೈಕಮಾಂಡ್ ಹೇಳ್ತು. ಹಂಗಾಗಿ ಸಚಿವ ಸ್ಥಾನ ಓಕೆ ಅಂದ್ರು. ಈ ಕಡೆ ಕೆಪಿಸಿಸಿ ಅಧ್ಯಕ್ಷ ಪಟ್ಟ ಮಿಸ್ ಆಯ್ತು. ಸಚಿವ ಸ್ಥಾನ ಸಿಗದಿದ್ರೆ ಬೆಳಗಾವಿ ಮೇಲಿನ ಹಿಡಿತ ತಪ್ಪು ಆತಂಕ ಸತೀಶ್ ಜಾರಕಿಹೊಳಿಯವರಿಗೆ ಇತ್ತು. ಹಂಗಾಗಿ ಅಧ್ಯಕ್ಷ ಪಟ್ಟಕ್ಕಿಂತ ಸಚಿವ ಸ್ಥಾನನೇ ಬೆಸ್ಟ್ ಅಂತ ಅದನ್ನ ಒಪ್ಕೊಂಡ್ರು. ಹಂಗಾಗಿ ಈಗ ಬಿಕೆ ಹರಿಪ್ರಸಾದ್ ಅವರು ಕೆಪಿಸಿಸಿ ಸಾರಥಿಯಾಗಿ ಇನ್ನು ಮುಂದೆ ಪಕ್ಷವನ್ನ ಮುನ್ನಡೆಸಿಕೊಂಡು ಹೋಗಲಿದ್ದಾರೆ. ಆ ಜವಾಬ್ದಾರಿಯನ್ನ ಕಾಂಗ್ರೆಸ್ ಹೈಕಮಾಂಡ್ ಅಧಿಕೃತವಾಗಿ ಬಿಕೆ ಹರಿಪ್ರಸಾದ್ ಅವರ ಹೆಗಲಿಗೆ ಹಾಕಿದೆ. ದೃಶ್ಯ ನೋಡ್ತಾ ಇದ್ದೀರಿ.